ಹಾಯ್ ಎಲ್ರಿಗೂ ನಮಸ್ಕಾರ. ಇಂದು ನಾವು ಮಾತಾಡ್ತಾ ಇರೋದು ಎಲ್ರಿಗೂ ಕುತೂಹಲ ಉಂಟು ಮಾಡೋ ವಿಷಯ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೌದು ಸ್ನೇಹಿತರೆ, ಇವತ್ತು ಎಲ್ರೂ ಹೇಳ್ತಾರೆ AI ಬಂದ್ರೆ ಕೆಲಸ ಹೋಗುತ್ತೆ ಅಂತ. ಆದ್ರೆ ನಿಜವಾಗಿಯೂ ಹಾಗೆ ಆಗ್ತದಾ ಅಂತ ನೋಡೋಣ ಬನ್ನಿ. ಮೊದಲು AI ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್. AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಯಂತ್ರಗಳು ಮನುಷ್ಯನಂತೆ ಯೋಚಿಸಿ ಕಲಿತು ನಿರ್ಧಾರ ತಗೊಳ್ಳೋ ತಂತ್ರಜ್ಞಾನ. ಇದು ಈಗಾಗಲೇ ಎಲ್ಲೆಡೆ ಇದೆ. ನಿಮ್ಮ ಮೊಬೈಲ್ ನಲ್ಲಿರುವ ಗೂಗಲ್ ಅಸಿಸ್ಟೆಂಟ್, ಚಾಟ್ GPT, ಫೇಸ್ ಅನ್ಲಾಕ್, ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಎಲ್ಲವೂ AI ನ ಒಂದು ಭಾಗ. ಫಿಯರ್ ಅಂಡ್ ರಿಯಾಲಿಟಿ. ಹಾಗಾದ್ರೆ ಜನರ ಭಯ ಏನು? AI ಬಂದ್ರೆ ಕೆಲಸ ಹೋಗುತ್ತೆ. ಹೌದು, ಕೆಲ ಕೆಲಸಗಳು ಬದಲಾಗುತ್ತವೆ, ಲೈಕ್ ಡೇಟಾ ಎಂಟ್ರಿ, ಕಸ್ಟಮರ್ ಸಪೋರ್ಟ್, ಬೇಸಿಕ್ ಡಿಸೈನ್, ಹಿಂಗೆ ಎಕ್ಸೆಟ್ರಾ. ಆದ್ರೆ ಹೊಸ ಅವಕಾಶಗಳು ಬರುತ್ತವೆ. ಉದಾಹರಣೆಗೆ AI ಇಂಜಿನಿಯರ್, ಡೇಟಾ ಅನಲಿಸ್ಟ್, ಪ್ರಾಂಪ್ಟ್ ರೈಟರ್, AI ಎಥಿಕ್ಸ್ ಆಫೀಸರ್, ಹಾಗೆ ಇನ್ನು ಇತ್ಯಾದಿಗಳು ಹೊಸ ಹುದ್ದೆಗಳು ಈಗ ಬೆಳೆಯುತ್ತಿವೆ. ಹೀಗಾಗಿ ಕೆಲಸ ಹೋಗೋದಲ್ಲ, ಕೆಲಸ ಬದಲಾಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ನಾವು ಏನ್ ಮಾಡಬೇಕು? ಹೊಸ ತಂತ್ರಜ್ಞಾನ ಕಲಿಬೇಕು, ಕಮ್ಯುನಿಕೇಶನ್ ಮತ್ತು ಕ್ರಿಯೇಟಿವಿಟಿ ಸ್ಕಿಲ್ಸ್ ನ ಬೆಳೆಸ್ಕೊಳ್ಬೇಕು. ಕೋಡಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಡೇಟಾ ಅನಾಲಿಟಿಕ್ಸ್ ಇವುಗಳ ಜ್ಞಾನ ಇಟ್ಕೊಳ್ಬೇಕು. AI ಅನ್ನು ಶತ್ರು ಅಂತ ನೋಡ್ಬೇಡಿ, ಸಹಾಯಕರಂತೆ ಉಪಯೋಗಿಸಿ. ರಿಯಲ್ ಎಕ್ಸಾಂಪಲ್ಸ್ ಯಾವುವು ಅಂದ್ರೆ, ಭಾರತದಲ್ಲಿ ಹಲವು ಕಂಪನಿಗಳು ಈಗ AI ಉಪಯೋಗಿಸುತ್ತಿವೆ. ಇನ್ಫೋಸಿಸ್, TCS, ಬೈಜೂಸ್, ಸ್ವಿಗ್ಗಿ ಮುಂತಾದವು. ಇವು ಕೆಲಸ ಕಡಿಮೆ ಮಾಡೋಕ್ಕಾಗಲ್ಲ, ಕೆಲಸ ವೇಗವಾಗಿ ಹಾಗೂ ಸುಲಭವಾಗಿ ಮಾಡೋಕೆ AI ಬೆಳೆಸುತ್ತಿವೆ. ಹಾಗಾದ್ರೆ ನೀವು ಏನ್ ಅನ್ಕೋತೀರಾ? AI ಭಯವೇ ಅಥವಾ ಅವಕಾಶವೇ? ವರದಿ ಪ್ರಕಾರ 2030ರೊಳಗೆ AI ನಿಂದ ಸುಮಾರು 97 ಮಿಲಿಯನ್ ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಅದಕ್ಕೆ ಕಾರಣ ಏನಂದ್ರೆ, ಪ್ರತಿ ಕ್ಷೇತ್ರದಲ್ಲೂ AI ಬಳಕೆಯಾಗುತ್ತಿದೆ. ಮೊದಲನೆಯದು ಆರೋಗ್ಯದಲ್ಲಿ. ವೈದ್ಯರು AI ಬಳಸಿ ರೋಗ ಪತ್ತೆ ಮಾಡ್ತಾರೆ. ಎರಡನೇದು ಕೃಷಿಯಲ್ಲಿ, ರೈತರು ಹವಾಮಾನ ಮುನ್ಸೂಚನೆ ಪಡೆಯುತ್ತಾರೆ. ಶಿಕ್ಷಣದಲ್ಲಿ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಪಾಠ ಕೊಡುತ್ತಾರೆ. ನಾಲ್ಕನೇದು ವ್ಯಾಪಾರದಲ್ಲಿ, ಕಂಪನಿಗಳು ಗ್ರಾಹಕರ ಅಭಿರುಚಿ ಅರ್ಥ ಮಾಡಿಕೊಳ್ಳುತ್ತವೆ. AI ನಮ್ಮ ಸಹಾಯಕರಂತೆ ಕೆಲಸ ಮಾಡ್ತಿದೆ, ಶತ್ರು ಅಂತೆ ಅಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದ್ರೆ, AI ಅಂದ್ರೆ ಭಯವಲ್ಲ, ಅದು ಬದಲಾವಣೆ ಚಿಹ್ನೆ. ಇದು ಕೆಲಸ ಹೋಗಿಸ್ತಾ ಇಲ್ಲ, ಕೆಲಸ ಮಾಡುವ ಹೊಸ ರೀತಿ ತರ್ತಾ ಇದೆ. ಭವಿಷ್ಯದಲ್ಲಿ ಎರಡು ತರಹದ ಜನ ಮಾತ್ರ ಇರ್ತಾರೆ ಅನ್ಸುತ್ತೆ. ಒಬ್ರು AI ಬಳಸಿ ಕೆಲಸ ಮಾಡೋರು, ಮತ್ತೊಬ್ರು ಕೆಲಸ ಹುಡುಕ್ತಾ ಇರೋರು. ಆದುದರಿಂದ ಹೆದರಬೇಡಿ, ಕಲಿಯಿರಿ, ಬೆಳೆಯಿರಿ ಮತ್ತು ಹೊಸ ಯುಗಕ್ಕೆ ಸಿದ್ಧರಾಗಿ. ಇದಾಗಿತ್ತು ಇಂದಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ.